ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ನಾನೇನು ಮನೆ ಹತ್ರದಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಊರಿಂದ ಅಮ್ಮ ಬಂದಿದ್ದಾರೆ. ಸಂಜೆ ಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮ ಬೆಳಗ್ಗೆನೇ ಬಂದರು, ನಿನ್ನೆ ಸಂಜೆ ಬಂದರು, ಬೆಳಗ್ಗೆ ಎಲ್ಲ ಹೋಗಿದ್ವಿ ಬಂದ್ವಿ. ದನಿ ಮನೆಗೆ ಸ್ವಲ್ಪ ನಂದೀಶ್ವರೆಲ್ಲ ಸುಣ್ಣ ಹೊಡಿತೀನಿ ಅಂತ ಹೇಳಿ ಹೊಡಿತಿದ್ದಾರೆ. ನಾನು ದನಿನ ಮನೆಯದು ಮೇಕೆ ಫಾರ್ಮ್ ಆದಮೇಲೆ ನಿಮ್ಗೆ ತೋರಿಸಿರಲಿಲ್ಲ ಅಲ್ವಾ? ಅಂದರೆ ಮೇಕೆಗೆ ಮತ್ತೆ ಸ್ಟ್ಯಾಂಡ್ ಮಾಡಿಸಿದ್ಮೇಲೆ ಇವಾಗ ತೋರಿಸ್ತೀನಿ ರೀ. ಇಷ್ಟಿತ್ತು ಇಲ್ಲಿವರೆಗೂ ಪೇಂಟ್ ಆಗಿದೆ, ಇಲ್ಲಿವರೆಗೂ ಇತ್ತು. ಇವಾಗ ಇಷ್ಟನ್ನ ಎಕ್ಸ್ಟೆಂಡ್ ಮಾಡಿಸಿದ್ದೀವಿ, ಬಿಟ್ಟಿಲ್ಲ. ಇದಕ್ಕಿನ್ನೊಂದ್ಸರಿ ಪೇಂಟ್ ಹೊಡಿಬೇಕಂತೆ, ಹಾಗಾಗಿ ನಂದೀಶ್ ಅವರು ಬಿಟ್ಟಿಲ್ಲ. ಇಷ್ಟಕ್ಕೆ ಮಾತ್ರನೇ ಬಿಟ್ಟಿದ್ದಾರೆ. ಆ ಮೇಕೆಗಳನ್ನೆಲ್ಲ ಇಲ್ಲಿ ಬಿಡಬೇಕು. ಇಲ್ಲಿ 2 ಮಾಡಿಸಿದ್ದೀವಿ, ಈ ಕಡೆ ಒಂದು ಇಲ್ಲಿ ಬಿಡಬೇಕು. ನೋಡೋಣ. ಈ ಸರಿ ಮ್ಯಾಟ್ ನೋಡಿ ಈ ಥರ, ಹೋದ ಸರಿ ಅಂದರೆ ಕೆಳಗಡೆ ಮರ ಕೊಯ್ಸಿ ಹಾಕಿದ್ವಿ, ಈ ಸರಿ ಈ ರೀತಿ ಮ್ಯಾಟ್ ಹಾಕಿದ್ದೀವಿ. ಎಲ್ಲ ಅಲ್ಲಲ್ಲೇ ಬಿದ್ದಿದೆ, ಕ್ಲೀನ್ ಮಾಡಿ ಇವಾಗ ಮೇಕೆಗಳನ್ನ ಬಿಡಬೇಕು. ಫಸ್ಟ್ ಬಣ್ಣ ಹೊಡೆಯೋಣ ಅಂತ ನಂದೀಶ್ವರ್ ಸುಮ್ಮನೆ ಹೊಡಿತಾ ಇದ್ದಾರೆ. ನಾವು ಒಂದ್ಸರಿ ಟ್ರೈ ಮಾಡೋಣ. ನಾನು ಹೊಡಿತೀನಿ ಅಂತ ಪಾಪ ಅವರು ಹೊಡಿತಾ ಇದ್ದಾರೆ. ಅದು ಸರಿಯಾಗಿ ಕಲರ್ ಬರ್ತಾ ಇಲ್ಲ, ಇನ್ನೂ ಚೆನ್ನಾಗಿ ಕಲರ್ ಬರಬೇಕು. ಮೈ ಮೇಲೆಲ್ಲ ಸಿಡ್ಬಿಡ್ತು. ವೈಟು ಸ್ವಲ್ಪ ಕಲರ್ ಇಷ್ಟು ಬರ್ತದೆ ಅಷ್ಟೇ. ವೈಟ್ ರಾತಾಯ್ತದೆ. ನೀರು ಯಾಕೆ? ಹೌದಾ, ಮಿಕ್ಸ್ ಮಾಡು, ಅಡಿರಿ, ಆಮೇಲೆ ನೋಡೋಣ ಏನಾಯ್ತದೆ ಅಂತ. ಅಷ್ಟೇ. ಇದೇನು ಬ್ಲೂ ಕಲರ್ ಆಗಲಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗಲ್ಲ. ಕಲರ್ ಇಷ್ಟು ಬರ್ತದೆ. ವೈಟು ಚೆನ್ನಾಗಿ ಕಾಣ್ತದೆ. ಡಾರ್ಕಾಗಿ ಆವಾಗಲೇ ಸಿಡ್ಸ್ಕೊಬಿಟ್ಟೆ ಕಣ್ರಿ, ಹೊಡೆಯಕ್ಕೆ ಸುಮ್ಮನೆ ಟ್ರೈ ಮಾಡೋಣ ಅಂತ ಹೋದೆ. ಅದು ಟ್ರೈ ಹೋಗಿ ಏನೇನೋ ಆಯಿತು. ಇದನ್ನ ಇದಕ್ಕಿಂತ ರೀ ಗಟ್ಟಿ ಬ್ರಷಲ್ಲಿ, ಅಂದರೆ ಬ್ರಷಲ್ಲಿ ಹೊಡೆದ್ರೇ ಸರಿ ಅನ್ಸತ್ ಕಣ್ರಿ, ರೋಲರ್ಗಿಂತ. ಆಮೇಲೆ ನನ್ಸಿಕೆ ಇದನ್ನ ಬ್ರಷಲ್ಲಿ ಹೊಡೆರಿ ಇನ್ನೇ ಚೆನ್ನಾಗಿ ಬರ್ತದ್ರಿ ರೋಲರ್ಗಿಂತ. ಹಂಗೆ ಅಂದ್ಬಿಟ್ರೆ ಹೌದಾ? ಅಲ್ಲ, ಬೇಗ ಆಯ್ತದೆ ಅಂದರೆ ಅದು ಸ್ವಲ್ಪ ಮಂದಕ್ಕೆ ಚೆನ್ನಾಗಿ ಇಳಕ. ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊತೀರ ನೋಡಿ. ಈಗ ನೀಲಿ ಹಾಕಿದ್ರಲ್ಲ, ಆಮೇಲೆ ಚೆನ್ನಾಗಿ ಕಾಣಿಸ್ತದೆ ನೋಡಿ. ನೀಲಿ ಹಾಕಿದ್ಮೇಲೆ ಎಷ್ಟು ವರ್ಷ ಆಗಿತ್ತು ದನಿನ ಮನೆ ಕಟ್ಟಿ? ನಿಮ್ಮ ಮನೆ ಕಟ್ಟೆ 14 ವರ್ಷ ಆಗದೆ? ಮನೆ ಕಟ್ಟಿದ್ದು 1 ವರ್ಷಕ್ಕೆ ಇದು ಕಟ್ಟಿದಾ? ಹಂಗಾರೆ 13 ವರ್ಷ. ಗ್ರೇಟ್ ಬಿಡ್ರಿ ನೀವು, ರಿಯಲಿ ಗ್ರೇಟ್. ತಿರ್ಗಾ ಅದಕ್ಕೆ ತುಂಬ ನಗ್ತೀರಪ್ಪ. ತಿರ್ಗಾ ಹೊಡೀರಿ ಹಂಗಾರೆ, ನಾನು ಹೋಯ್ತೀನಿ ಅಡುಗೆ ಮಾಡಬೇಕು. ಟಾಟಾ, ಬಾಯ್ ಬಾಯ್. ಇದು ಕೊಡ್ದ್ಬಿಡಿನಿ ಅದಕ್ಕೆ ನಾನು ಕುರಿ ಶೆಟ್ಗೆ. ಇನ್ನೊಂಚೂರು ಗಟ್ಟಿ ಮಾಡ್ಕೊಂಡು ಅಡಿರಿ, ಫಿನಿಶಿಂಗ್ ಬರ್ತದೆ ಕಣ ನೀಟಾಗಿ. ಆರದ್ಮೇಲೆ ಚೆನ್ನಾಗಿ ಕಾಣಿಸ್ತದೆ ನೋಡಿ, ಮೇಲ್ಗಡೆ ಕಾಣಿಸ್ತದಲ್ಲ, ಹಂಗಿದು ಚೆನ್ನಾಗಿ ಕಾಣಿಸ್ತದೆ. ರಕ್ಷಿಗೆ ಇಷ್ಟೊತ್ತವರೆಗೂ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ಇನ್ನೂ ಸ್ವಲ್ಪ ಮಾಡಿಸ್ಬೇಕು. ಅಡುಗೆ ಮಾಡೋಣ ಅಂತ ಹೇಳಿ ಬಂದೆ. ತುಂಬ ದಿನದಿಂದ ಕಡುಬು ಮಾಡೋಣ ಅಂತ ಅನ್ಕೋತಾ ಇದ್ದೆ. ಫೈನಲಾಗಿ ಇವತ್ತಾದರೂ ಮಾಡೋಣ. ಅಮ್ಮನೂ ಬಂದಿದ್ದಾರಲ್ಲ, ಹೆಂಗೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸಿಕ್ಕಾಬಟ್ಟೆ ಮಳೆಯೆಲ್ಲ ಹೋಗಿದ್ವಿ, ಬಂದ್ವಲ್ಲ, ಮಳೇಲಿ ನೆನ್ಕೊಬಂದು ಸ್ವಲ್ಪ ತಲೆ ಬೇರೆ ನೋಯ್ತಾಯಿತ್ತು. ಇರು ಹೆಂಗೋ ಮಾಡಿಬಿಡೋಣ ಇವತ್ತಾದ್ರೂ. ಪಾಪ ಅತ್ತೇನು ಕೇಳ್ತಾಯಿದ್ರು, ಹುಷಾರಿಲ್ಲದೆ ಇದ್ದಾಗ ಬೇರೆ ಮಾಡಿದ್ದೆ ನಾನು ಮೊನ್ನೆ. ಅಂದರೆ ಮೊನ್ನೆ ಪಾಯಸ ಎಲ್ಲ ಮಾಡಿದ್ನಲ್ಲ, ಅದಕ್ಕೆ ಇವಾಗ ಏನಾದರೂ ಮಾಡು ಅಂತ ಕೇಳ್ತಿದ್ರು. ಅದಕ್ಕೆ ಕಡುಬೆ ಮಾಡೋಣ ಅಂತ ಹೇಳಿ ಫೈನಲಾಗಿ ಕಡುಬುಗೆ ರೆಡಿ ಮಾಡ್ಕೋತಾ ಇದ್ದೀನಾ ಅಂತ. ರಕ್ಷಿ ಆಯ್ತಾ? ಏನು ಕೊಡಲಿ? ಫಸ್ಟ್ ಎಣ್ಣೆ ಒರೆಸ್ಕೊಬೋದು.
ಇಷ್ಟು ಪೇಪರ್ ಹಿಂಗೆ ಗೊತ್ತಿದೆಯಲ್ಲ. ಹೆಂಗೆ ಗೊತ್ತಬೇಕಾಯ್ತು? ಹಾಂ ಓಕೆ. ಯಾಕವನು ಕಾಣಲ್ವಾ ಲೈಟು? ಚಿಕ್ಕದಾಗಿ ಗೊತ್ತಿರಮ್ಮ. ಒಂದೇ ಸತಿ ಸರೋಗ್ಬಿಡ್ತಾವ ಇರಮ್ಮ, ಏರು ಪೇರು ಆಯ್ತದೆ. ತಿನ್ಬನ್ನಿ, ಇನ್ನೇನು ಹಾಕೊಂಡು ಮಾಡ್ತಾ ಇದೀನಿ, ಬನ್ನಿ ಬಿಸಿ ಬಿಸಿ ತಿನ್ಬನ್ನಿ ನೀವು. ಇದಕ್ಕಿಂತ ಎಷ್ಟು ಚೆನ್ನಾಗಿ ಬಂದದಮ್ಮ. ಕಡುಬಂತೂ ತುಂಬ ಸಖತ್ತಾಗಿ ಬಂದಿತ್ತು. ಅಮ್ಮ ಈ ಥರ ಮುರಿಬೇಕು ಅಂತ ಹೇಳ್ಕೊಡ್ತಾಯಿದ್ರು. ನಾನು ಸ್ವಲ್ಪ ಅಮ್ಮ ಮಾಡೋದನ್ನ ನೋಡಿ ನೋಡಿನೇ ಕಲ್ತ್ಕೊಂಡಿರೋದು. ಅಷ್ಟೊಂದೇನು ಪ್ಲಸ್ ಆಗಿರೋದಿಲ್ಲ, ತಕ್ಕ ಮಟ್ಟಿಗೆ ನೀಟಾಗಿ ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ ಅಂದ್ರೂ ಒಂದು ಕಿತ್ತಕ್ಕಲ್ಲ, ನೀಟಾಗಿ ಮುರ್ಕೋತೀನಿ. ಅಂದರೆ ನೀಟಾಗಿ ಶೇಪ್ ಕೊಟ್ಟು ಮುರಿತಾರೆ ಅಮ್ಮ, ತುಂಬ ಚೆನ್ನಾಗಿ ಮುರಿತಾರೆ. ಆದರೆ ನಮ್ಮ ಮನೆ ಕಡೆ ಯಾವ ಥರ ಮಾಡ್ತಾರೆ ಅಂದರೆ ಎಳ್ಳನ್ನ ಹಾಕಿ ಮಾಡ್ತಾರೆ. ನಾವು ಹುರ್ಗಡ್ಲೆನ ಹಾಕಿ ಮಾಡಿದ್ದೀವಿ. ಅಮ್ಮ ಹಂಗು ಎಳ್ಳನ್ನು ಮಾಡ್ತೀಯಾ ಅಂತ ಅಂದರು. ಎಳ್ಳೊಂದು ಬೇಡ ಕಣಮ್ಮ ಅಂತ ಹೇಳಿಬಿಟ್ಟು ನಾನು ಹುರ್ಗಡ್ಲೆನೇ ಮಾಡಿದ್ದೆ. ಸೇಮ್ ನಾನು ಇಲ್ಲಿ ಹುರ್ಗಡ್ಲೆ ಹಾಕಿದ್ದೀನಲ್ಲ, ಅದ್ರ ಬದಲು ಎಳ್ಳು ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಫೈನಲಾಗಿ ಕಡುಬನ್ನ ಎಲ್ಲ ಮುರಿದಿದ್ದಾಯಿತು. ಬಿಸಿ ಬಿಸಿಲೇ ಅತ್ತೆಗೆ ಹಾಕ್ಕೊಂಡು ಊಟ ಮಾಡಿ ಅಂತ ಹೇಳಿದೆ. ಅವರು ಊಟ ಮಾಡಿದ್ರು. ನೆಕ್ಸ್ಟು ನಾನು ಅಮ್ಮ ಎಲ್ಲ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಕಡುಬಂತೂ ತುಂಬ ಸಖತ್ತಾಗಿ ಬಂದಿತ್ತು. ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕೋ ಹೊಲ್ದ ಹತ್ರ ಹೋಗಿದ ತಕ್ಷಣ ಸಿಕ್ಕಾಬಿಟ್ಟೆ ಅಳು ಬಂದುಬಿಡ್ತು. ಅಳುನ ಕಂಟ್ರೋಲ್ ಮಾಡೋದಕ್ಕೆ ಆಗಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಎಷ್ಟೊಂದೆಲ್ಲ ಮಾಡಿರ್ತೀವಿ, ಕೆಲವೊಂದು ಸತಿ ಏನೂ ಬೇಡ ಅನ್ನೋ ರೀತಿ ಅನಿಸ್ಬಿಡತ್ತೆ ವ್ಯವಸಾಯದ ಕೆಲಸ. ನಾನು ರಕ್ಷಿ ಇಬ್ಬರೂ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡ್ತಾಯಿದ್ವಿ. ನಂದೀಶ್ವರೆಲ್ಲ ಕೆಲಸ ಇತ್ತು ಅಂತ ಹೋಗಿದ್ರು. ಕೆಲಸ ಅಂದರೆ ಟ್ಯಾಕ್ಟ್ರಿಗೆ ಹೋಗಿದ್ರು, ಅವ್ರು ಉಳ್ಮೆ ಹೊಡಿಯೋದಕ್ಕೆ ಹೋಗಿದ್ರು ಬೇರೆಯವ್ರಿಗೆ. ಎತ್ಕೊಬಂದೆ. ಕಟ್ ಮಾಡ್ತಾಯಿದ್ವಿ. ನಾವೇ ಕಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಕೆಲಸ ಇತ್ತಲ್ಲ, ಬರೋವರೆಗೂ ನಾವೇ ಕಟ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ಅವರಿದ್ದಾಗ ನಾನೇನು ಕಟ್ ಮಾಡೋದಕ್ಕೆ ಹೋಗಲ್ಲ, ಯಾಕಂದರೆ ತೋರಿಸ್ತೀನಿ ರೀ ನಿಮ್ಗೆ ಆಮೇಲೆ. ಅಲ್ಲಿ ತುಂಬ ಮುಳ್ಳಿದೆ ಡ್ರ್ಯಾಗನಲ್ಲಿ. ಅದು ಒಂದು ಮುಳ್ಳು ಹೊಡೆದ್ರೆ ಎಷ್ಟು ದಿನ ಅದು ನೋಯುತ್ತೆ ಅಂತಂದರೆ, ಒಂದು ಮುಳ್ಳು ಒಳಗಡೆ ಹೋಗಿ ಚುಚ್ಚಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತೆ. ಅದು ಆಲ್ರೆಡಿ ನನಗೆ ಒಂದು 2-3 ಸರಿ ಚುಚ್ಚಿದ್ದು ಕುಯ್ಬೇಕಾದ್ರೆ. ಅದಕ್ಕೆ ನಂದೀಶ್ವರ್ ನೀನು ಈ ಥರ ಎಲ್ಲ ಚುಚ್ಕೋತೀಯ ಅಂತಲೇ ಕುಯ್ಬೇಡ ಅಂತ ಹೇಳ್ತಾರೆ. ಆದ್ರೂ ಯಾಕೋ ಪಾಪ ಅವರು ಮನಸ್ಸು ತಡೀಲಿಲ್ಲ, ಕೆಲಸದಲ್ಲಿದ್ರಲ್ಲ ಅಂತ ಹೇಳಿ ನಾನು ರಕ್ಷಿ ನನ್ನ ಜೊತೆಗೆ ಸ್ವಲ್ಪ ಚಿಕ್ಕ ಪುಟ್ಟ ಹೆಲ್ಪ್ಗೆ ರಕ್ಷಿ ಇರ್ತಾನಲ್ಲ ಅಂತ ಹೇಳಿ ಬಂದ್ವಿ ಕಟ್ ಮಾಡೋಣ ಅಂತ. ಕಟ್ ಮಾಡ್ತಾ ಇದ್ದೆ. ಕೆಲವೊಂದು ಸರಿ ರೈತರುಗಳು ಏನು ಮಾಡಿಬಿಡ್ತೀವಿ ಅಂತಂದರೆ, ಎಲ್ಲೋ ಏನೋ ನೋಡಿರ್ತೀವಿ, ಅದನ್ನು ನೋಡಿಬಿಟ್ಟು ಏನೋ ನಾವು ಇಂಪ್ರೂವ್ ಆಗಿಬಿಡ್ತೀವಿ, ಏನೋ ಒಂದು ಮಾಡ್ತೀವಿ ಅಂತ ಹೇಳಿ ಮಾಡ್ತೀವಿ. ಆದರೆ ರೈತರು ಮಾಡಿದ್ದೆಲ್ಲ ಯಾವುದು ಸಕ್ಸಸ್ ಆಗಲ್ಲ. ಅಷ್ಟು ನನಗಂತೂ ಫಸ್ಟ್ ಟೈಮ್ ನಾವು ಅಂದರೆ ನಂದೀಶ್ವರ್ ಮಾಡಿದ್ದು ಯಾವುದು ಏನೂ ಅಷ್ಟು ಫೇಲ್ಯೂರ್ ಆಗಿಲ್ಲ. ಎಲ್ಲನೂ ಅವರು ಪಾಪ ಯೋಚನೆ ಮಾಡಿನೇ ಮಾಡ್ತಾರೆ. ಆದರೆ ಯಾಕೋ ಗೊತ್ತಿಲ್ಲ, ಈ ಸರಿ ನಮ್ಮ ಟೈಮೇ ಸರಿ ಇರಲಿಲ್ವೋ ಇಲ್ಲ ಅವ್ರಿಗೆ ಗೊತ್ತಿಲ್ಲದೇ ಈ ರೀತಿ ಮಿಸ್ಟೇಕ್ ಆಗಿದೆಯೇನೋ ಗೊತ್ತಿಲ್ಲ. ಡ್ರ್ಯಾಗನ್ ಫ್ರೂಟ್ ಹಾಕ್ಬೇಕಾದ್ರೂ ನಾವು ಒಂದು 4-5 ಕಡೆ ಪಾಪ ನಂದೀಶ್ವರು ಹೋಗಿ ನೋಡಿ ಎಲ್ಲ ಮಾಡಿ ತೊಗೊಂಬಂದು ಹಾಕಿದ್ರು. ಆದರೆ ಎಲ್ಲರೂ ಅಂದ್ಕೊಂಡಿದ್ದು ಒಂದೇ, ಡ್ರ್ಯಾಗನ್ ಫ್ರೂಟ್ ಅಂದರೆ ಬಜೆಟ್ ಫ್ರೆಂಡ್ಲಿ, ಒಂದು ಸರಿ ಅದನ್ನ ಇನ್ವೆಸ್ಟ್ ಮಾಡಿಬಿಟ್ರೆ ನಾವು 30 ವರ್ಷ ಆರಾಮಾಗಿ ನಾವು ಹಣ್ಣು ಬೆಳಿಬೋದು ಅಂತ. ಅದೆಲ್ಲ ಸುಳ್ಳು. ಯಾರು ದಯವಿಟ್ಟು ಯಾವುದೇ ಕಾರಣಕ್ಕೂ ಡ್ರ್ಯಾಗನ್ ಫ್ರೂಟ್ನ ಹಾಕ್ಬೇಡಿ. ತುಂಬ ಇನ್ವೆಸ್ಟ್ ಮಾಡಬೇಕು, ಮತ್ತು ಅದಕ್ಕೆ ಪ್ರತಿನಿತ್ಯ ಒಂದಿಬ್ಬರು ಕೆಲಸಗಾರರಾದರೂ ಇರಲೇಬೇಕು ಡ್ರ್ಯಾಗನ್ ಫ್ರೂಟ್ ಹಾಕಿದ್ರೆ. ಆವಾಗ ನನಗೂ ಏನು ಅಷ್ಟು ಐಡಿಯಾ ಗೊತ್ತಿರಲಿಲ್ಲ. ಎಲ್ಲನೂ ಹಾಕ್ಬೇಕಾದಾಗ ಬಟರ್ ಫ್ರೂಟ್ ಎಲ್ಲ ನಾವು ಟ್ರಯಲ್ ಮಾಡಿನೇ ತೊಗೊಂಬಂದಿತ್ತಂದರೆ ಬೇರೆ ಕಡೆ ಹೋಗಿ ನೋಡಿ ಮಾಡಿನೇ ತೊಗೊಂಬಂದಿದ್ದು. ಪಾಪ ಡ್ರ್ಯಾಗನ್ ಫ್ರೂಟನ್ನು ಹಂಗೆ ಹಾಕಿದ್ದು ನಂದೀಶ್ವರು. ಬೇರೆ ಕಡೆ ಎಲ್ಲ ನೋಡ್ಕೊಂಬಂದು ಸರ್ಚ್ ಮಾಡಿ, ಅವರು ಒಂದು ಏನೇ ಮಾಡಬೇಕಾದ್ರೂ ತುಂಬ ಸರ್ಚ್ ಮಾಡೇ ಹಾಕ್ತಾರೆ. ಆದರೆ ಈ ಸರಿ ಡ್ರ್ಯಾಗನ್ ಫ್ರೂಟ್ ನೋಡಿ ನನಗೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಯಾಕಂದರೆ
ಅದನ್ನ ಆವಾಗಲೇ ಹೇಳಿದ್ನಲ್ಲ, ಎಲ್ಲರೂ ರೈತರು ಬರುತ್ತೆ ಡ್ರ್ಯಾಗನ್ ಫ್ರೂಟ್ ಹಾಕ್ಬೋದು, ಹಾಕಿ ಅಂತ ಹೇಳ್ಬಿಟ್ಟು ಎಲ್ಲರೂ ಡ್ರ್ಯಾಗನ್ ಫ್ರೂಟ್ ಹಾಕಿದ್ರೆ ಬೆಳೆಯೋರು ಜಾಸ್ತಿ ಆದಾಗ ತಗೊಳ್ಳೋರು ಯಾರೂ ಇರಲ್ಲ. ಅದೇ ರೀತಿ ಆಗಿದೆ ಇವಾಗ. ಕಮ್ಮಿ ಬಜೆಟ್ ಅಲ್ವಾ ಅಂತ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಅದು ಕಮ್ಮಿ ಬಜೆಟ್ ಅಲ್ಲ. ಆಗಬೇಕಾದ್ರೆ ನೆನ್ನೆ ನಾವೂ ಇದಕ್ಕೆ ಏನಿಲ್ಲ ಅಂದರೂ 2.5 ಲಕ್ಷದಷ್ಟು ಖರ್ಚು ಮಾಡಿದ್ದೀವಿ. ಆದರೆ ಇನ್ನೂ ಅದ್ರ ಅಮೌಂಟನ್ನ ನಾವು ರಿಕವರಿ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಇಷ್ಟೊಂದು ದೊಡ್ಡ ಅಮೌಂಟನ್ನ ಇನ್ವೆಸ್ಟ್ ಮಾಡಿ ಏನು ರಿಕವರಿ ಮಾಡ್ಕೊಳ್ದೆ ಎಷ್ಟು ಆಗಲೇ 1.5 ವರ್ಷ 2 ವರ್ಷ ಆಗ್ತಾ ಬರ್ತಾಯಿದೆ. ಇಷ್ಟು ವರ್ಷ ಸುಮ್ಮನೆ ರೈತರುಗಳು ಇನ್ವೆಸ್ಟ್ ಮಾಡಿ ಕುತ್ಕೊಂಡ್ಬಿಟ್ರೆ ಏನು ಮಾಡೋದು? ಬೇರೆ ಏನೂ ತೋರಿಸಿಲ್ಲ, ಇದನ್ನೇ ನೆಚ್ಕೊಂಡಿದ್ದೀವಿ, ನಂಬ್ಕೊಂಬಿಟ್ಟಿದ್ದೀವಿ ಅಂತ ಅಂದರೆ ಏನೂ ನಿಜವಾಗ್ಲೂ ಮಾಡೋದಕ್ಕಾಗಲ್ಲ. ಎಲ್ಲ ರೈತರಿಗೂ ಹೇಳೋದಿಷ್ಟೇ, ಒಂದು ಬೆಳೆನ ಯಾವುದೇ ಕಾರಣಕ್ಕೂ ಬೆಳಿಬೇಡಿ, ಎಲ್ಲನೂ ಬೆಳೀರಿ. ಆ್ಯಕ್ಚುಲಾಗಿ ನಾವು ಇದೊಂದನ್ನೇ ಮಾಡ್ಕೊಂಡಿಲ್ಲ, ಇದೊಂದ್ರ ಮೇಲಂತೂ ನಾವು ಡಿಪೆಂಡೂ ಆಗಿಲ್ಲ. ಬೇರೆ ಎಲ್ಲನೂ ನಾವು ಮಾಡ್ಕೊಂಡಿದ್ದೀವಿ. ಇದೊಂದ್ರ ಮೇಲೆ ಏನಾದರೂ ಡಿಪೆಂಡಪ್ ಆಗಿ ನಿಜವಾಗ್ಲೂ ರೈತ ಏನಾದ್ರೂ ಇದನ್ನೇ ಮಾಡಬೇಕು ಅಂತ ಮಾಡಿಬಿಟ್ರೆ ನಿಜ ಇರೋದಕ್ಕಾಗಲ್ಲ, ಸೂಸೈಡ್ ಮಾಡ್ಕೋಬೇಕಾಗತ್ತೆ. ಇಷ್ಟೊಂದು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅದರಲ್ಲೇನು ಬರ್ದೇನೆ 2 ವರ್ಷ ಕಾಯ್ದು ಆಮೇಲೂ ಅದರಲ್ಲೇನು ಲಾಭ ನೋಡೋಕ್ಕಾಗಿಲ್ಲ ಅಂದಮೇಲೆ ಏನು ತಿಕ್ ಮಾಡಬೇಕಲ್ವಾ? ನೋಡಿ, ರಕ್ಷಿನು ಮತ್ತು ನಂದೀಶ್ ಅವರಿಬ್ರೂ ಹಣ್ಣ ಕಟ್ ಮಾಡ್ತಾಯಿದ್ದಾರೆ. ನಾವು ಎಷ್ಟು ಹಣ್ಣನ್ನು ವೇಸ್ಟ್ ಮಾಡಿದ್ದೀವಿ ಅಂದರೆ ನಿಜವಾಗ್ಲೂ ಅದನ್ನು ನೋಡ್ತಾ ಇದ್ರೇ ನನಗಳು ಬರುತ್ತೆ. ಅಷ್ಟು ಈ ಸರಿ ಸಖತ್ತು ಬೇಜಾರಾಗ್ಬಿಟ್ಟಿದೆ. ಫಸ್ಟ್ ಟೈಮ್ ಅನಿಸುತ್ತೆ ನಾನು ಇಷ್ಟೊಂದು ಎಮೋಷ್ನಲ್ ಆಗಿರೋದು ವ್ಲಾಗಲ್ಲಿ. ಯಾಕಾದರೂ ಇದನ್ನು ಮಾಡಿದ್ವೋ ಅನ್ನುವಷ್ಟು ಬೇಜಾರಾಗ್ಬಿಟ್ಟಿದೆ ನನಗಂತೂ. ತಗೊಳ್ಳೋರು ಯಾರೂ ಇಲ್ಲ. ಫೈನಲ್ಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ನಾವೇ ಹೋಗಿ ಮಾರಬೇಕು ಅನ್ನುವಷ್ಟು ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ ನಾವಂತೂ. ಒಂದು ಬೇಜಾರಾಗ್ಬಿಟ್ಟಿದೆ. ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡು ಇದೆ ಅವಾಗ ಅಂತ ಹೇಳಿ ಹಾಕ್ಬಿಟ್ವಿ, ಆದರೆ ಇವಾಗ ಯಾವುದೇ ರೀತಿ ಡಿಮ್ಯಾಂಡ್ ಇಲ್ಲ. ಸುಮ್ಮನೆ ಅದೆಲ್ಲ ಅಷ್ಟೇ. ನೆನೆ ಅಕಸ್ಮಾತ್ ಈಗ ಬರೋ ಟೈಮಲ್ಲಿ ಏನಾದ್ರೂ ಅದು ಮಳೆ ಏನಾದರೂ ಬಂದುಬಿಟ್ರೆ ಅದನ್ನು ಯಾರೂ ತಿನ್ನೋರು ಯಾರೂ ಸುದ ಇರೋದಿಲ್ಲ. ತುಂಬ ಕಾಸ್ಟ್ಲಿ ರೇಟು ತುಂಬ ಜಾಸ್ತಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಇಲ್ಲ. ನಾವು ಕೊನೆಗೆ ಬರೀ 50 ರೂಪಾಯಿಗೆ ಡ್ರ್ಯಾಗನ್ ಫ್ರೂಟ್ನ ಸೇಲ್ ಮಾಡಿದ್ದೀವಿ. ಅಷ್ಟು ಹಣ್ಣುಗಳು ಬರೋ ಟೈಮಲ್ಲಿ ದುಡ್ಡು ಜಾಸ್ತಿ ರೇಟ್ ಇರೋದಿಲ್ಲ. ರೇಟ್ ಇರೋ ಟೈಮಲ್ಲಿ ಹಣ್ಣುಗಳು ಬರೋದಿಲ್ಲ. ಇದು ಸೀಸನ್ ಬಂದರೂ 6 ತಿಂಗಳು ಇರುತ್ತೆ, 6 ತಿಂಗಳು ಇರೋದಿಲ್ಲ. ಹಾಗಾಗಿ ಇವತ್ತು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು, ಯಾಕೋ ಗೊತ್ತಿಲ್ಲ. 2 ಸರಿ ನಾನು ಆಲ್ರೆಡಿ ಬೆಳೆ ಬಂದಾಗಲೂ ಸುಮ್ಮನೆ ಇದೆ, ಇರಲಿ ಏನೋ ಸರಿ ಹೋಗುತ್ತೇನೋ ಅಂತ. ಇವಾಗ ಯಾರೂ ತಗೊಳ್ಳೋರು ಇಲ್ಲ, ಏನೂ ಇಲ್ಲ. ನೋಡೋಣ, ಹಾಕಿದ್ದಾಗೋಗಿದೆ, ಇನ್ನೇನು ಮಾಡೋದಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟೇ ಆಗಲಿ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೀನಿ. ನಾನು ಎಲ್ಲ ರೈತರಿಗೆ ಹೇಳೋದು ಒಂದೇ, ಯಾರೇನೋ ಮಾಡ್ತಾಯಿದ್ದಾರೆ ಅಂತ ಎಲ್ಲರೂ ಅದನ್ನೇ ಮಾಡಿಬಿಡಿ, ಏನಾದರೂ ಬೇರೆ ಮಾಡಿ. ಆ್ಯಕ್ಚುಲಾಗಿ ನಾವು ಸ್ಟಾರ್ಟಿಂಗು ಡ್ರ್ಯಾಗನ್ ಫ್ರೂಟ್ ಹಾಕಿ ಅಂತ ಹೇಳಿದ್ರಲ್ಲ, ಅವಾಗಲೇ ನಾವು ಹಾಕ್ಬಿಟ್ವಿ. ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗಿತ್ತೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಯಾವುದೇ ಒಂದನ್ನಾದ್ರೂ ಸ್ವಲ್ಪ ವೆಯ್ಟ್ ಮಾಡಿ ಹಾಕಿದರೆ ಇದ್ರ ಪರಿಸ್ಥಿತಿ, ಇದ್ರ ಯೋಗ್ಯತೆ ಏನು ಅಂತ ನಮಗೂ ಗೊತ್ತಾಗ್ತಿತ್ತೇನೋ. ನಾವು ಅವಾಗ ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೊಳ್ಳುವಂಥದ್ದು ಇರಲಿಲ್ಲ. ಏನು ಮಾಡೋದಕ್ಕಾಗಲ್ಲ, ಹಾಕಿ ಆಗೋಗಿದೆ. ಇದ್ರ ಪ್ರಾಬ್ಲಮ್ ಏನು ಅಂದರೆ, ನಾವು ಕಟಿಂಗ್ಸ್ ತೊಗೋಬೇಕಾದ್ರೇ ಅವ್ರು ಚೆನ್ನಾಗಿರೋದು ಕೊಟ್ಟರೋ ಕೊಡಲಿಲ್ವೋ ಗೊತ್ತಿಲ್ಲ. ಅದೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಕೊಳೆ ರೋಗ ಥರ ಆಗಿಬಿಟ್ಟಿದೆ. ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಆಗಿದೆ, ಎಷ್ಟು ಹಣ್ಣುಗಳು ವೇಸ್ಟ್ ಆಗಿದೆ ಅಂತ ಹೇಳಿಬಿಟ್ಟು. ಪಾಪ ಅಲ್ಲಿ ನಂದೀಶ್ವರ ಹಣ್ಣು ಕಟ್ ಮಾಡ್ತಾಯಿದ್ದಾರೆ. ನಾನು ಹೇಳ್ತಾ ಇರೋದು ನೋಡಿ ಬೇಜಾರು ಮಾಡ್ಕೊಂಡು ಹಂಗೆ ನಿಂತಿದ್ದಾರೆ. ಅಲ್ಲಿ ಹೋಗ್ತೀನಿ ಫಸ್ಟು. ಫೋನಲ್ಲೆಲ್ಲ ಏನು ಹೇಳ್ಬಿಡ್ತಾರೆ ಅಂತ ಅಂದರೆ 50,000 ಹಾಕ್ಬಿಟ್ರೆ ನೀವು ಲಕ್ಷ ಬಂಡವಾಳ ನೋಡ್ಬೋದು ಅಂತ. ದಯವಿಟ್ಟು ಯಾರ್ಯಾರು ವೀಡಿಯೋಸ್ನ ಮಾಡಿ ಹಾಕ್ತಿರೋರೆಲ್ಲರೂ ಫ್ರಾಂಕಾಗಿ ಹೇಳಿ. ಯಾಕಂದರೆ ನೀವೇನೋ ಒಂದು ವೀಡಿಯೋಗೋಸ್ಕರ ಹೇಳ್ಬಿಡ್ತೀರಾ, ಆದರೆ ಪಾಪ ಅದನ್ನೇ ನೋಡಿಕೊಂಡು ಎಷ್ಟೋ ಜನ ಈ ರೀತಿ ಮಾಡಿ ಅದರಿಂದ ತುಂಬ ಅಂದರೆ ತುಂಬಾ ಕಷ್ಟಪಡಬೇಕಾಗತ್ತೆ, ತುಂಬ ನೋವು ಪಡಬೇಕಾಗತ್ತೆ. ಎಷ್ಟೋ ರೈತರುಗಳಿಗೆ ಇದೇ ಆಧಾರ ಆಗೋದ್ರೆ ಜೀವನ ಮಾಡೋದು ಯಾವ ಥರ ಹೇಳಿ? ನಮಗೆ ಕಟಿಂಗ್ಸಲ್ಲೇ ಏನಾದರೂ ವೇರಿಯೇಷನ್ ಆಗಿದೆಯೋ ಏನೋ ಗೊತ್ತಿಲ್ಲ. ನಂದೀಶ್ವರನು ಪಾಪ ಇದೇ ರೀತಿ ಫೋನಲ್ಲೆಲ್ಲ ನೋಡಿ ಎಲ್ಲೆಲ್ಲಿ ಗಿಡಗಳನ್ನ ಹಾಕಿದಾರೋ ಅಲ್ಲೆಲ್ಲ ಹೋಗಿ ಸರ್ಚ್ ಮಾಡಿಕೊಂಡು ಗಿಡನ ತೊಗೊಂಬಂದು ನಾವು ಹಾಕಿದ್ದು. ಆದರೆ ಅದು ನಾವು ಹಾಕ್ದಾಗಿಂದನೂ ಇದುವರೆಗೂ ಕೊಳೆ ರೋಗ ಅನ್ನೋದು ತಪ್ಪೇ ಇಲ್ಲ. ಇದಕ್ಕಂತೂ ಸಿಕ್ಕಾಪಟ್ಟೆ ಖರ್ಚಿರುತ್ತೆ. ಮತ್ತು ಎನಿ ಟೈಮು ಹೊಲದಲ್ಲಿ ಆಳುಗಳಿರಲೇಬೇಕು. ಅಷ್ಟಿದ್ರೆ ಮಾತ್ರನೇ ಇದನ್ನು ಮೇಂಟೈನ್ ಮಾಡೋದು ಸಾಧ್ಯ. ನಾವೇ ಮಾಡ್ತೀವಿ ಅಂದರೆ ಅದು ನಿಜವಾಗ್ಲೂ ಆಗೋದಿಲ್ಲ. ಎಕ್ಸ್ಟ್ರಾ ಕಟಿಂಗ್ಸ್ ಮಾಡಬೇಕು, ಕಳೆ ತೆಗಿತಾ ಇರಬೇಕು, ಮತ್ತು ಕೊಳೆ ರೋಗಕ್ಕೆ ಔಷಧಿ ಹೊಡಿತಾನೆ ಇರಬೇಕು. ಹಾಕಾದ್ಮೇಲೆ ನಮಗೂ ಇದ್ರ ಅನುಭವ ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳಿರೋದ್ರಲ್ಲಿ ಯಾವುದೇ ರೀತಿ ಸುಳ್ಳಿಲ್ಲ. ನಾನು ರಿಯಲಾಗಿ ಏನಿದೆಯೋ ಅದನ್ನೇ ನಿಮ್ಮ ಜೊತೆಲೇ ಹೇಳಿದ್ದೀನಿ ಅಷ್ಟೇನೇನೆ.
ಈ ಒಂದು ವ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ರೈತರುಗಳು ನೋಡ್ತಿದ್ರೆ ನಿಮಗೂ ಸ್ವಲ್ಪ ಯೂಸ್ ಆಗಲಿ ಅಂತ ಹೇಳಿ ನನಗೆ ಏನು ಅನ್ನಿಸ್ತೋ, ಅಂದರೆ ನಾವೇನು ಮಾಡ್ತಾಯಿದ್ದೀವೋ ಅದನ್ನು ನಿಮಗೆ ರಿಯಲಾಗಿ ತೋರಿಸಿದ್ದೀನಿ ಅಷ್ಟೇನೇನೆ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಫುಲ್ಲಾಗಿ ಇನ್ಫಾರ್ಮೇಷನ್ ಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಂದೀಶ್ವರ್ ಹತ್ರ ಇನ್ನೂ ಡೀಟೇಲಾಗಿ ನಿಮಗೆ ಇದ್ರ ವಿಚಾರನ ತಿಳಿಸ್ಕೊಡ್ತೀನಿ. ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.